ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಕಿನ ಅಮೃತಧಾರೆ ಹೃದಯದ ಮಾತು. ಇವತ್ತು ಯುಗಾದಿ ಹಬ್ಬ ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೇವೆ. ಅದ್ರ ಜೊತೆಗೆ ಯುಗಾದಿ ಹಬ್ಬ ಅಂದ್ರೇನು ಮತ್ತೆ ಯುಗಾದಿ ಹಬ್ಬವನ್ನ ನಾವ್ ಯಾಕೆ ಆಚರಣೆ ಮಾಡ್ತೇವೆ, ಮೋಟಿವೇಶನ್ ಕ್ಲಾಸ್ ಇದ್ದವ್ರು ಯಾಕೆ ಇವತ್ತ ಹಬ್ಬ ಕಡೆ ವಾಲ್ ಬಿಟ್ಟಿದ್ದಾರೆ ಅಂತ ಅನ್ಸ್ಬೋದು. ಮೋಟಿವೇಶನ್ ಕ್ಲಾಸ್ ಅಂದ್ರೆ ಎಲ್ಲ ಮುಗಿದೋಯ್ತು, ಎಕ್ಸಾಮ್ಸ್ ಎಲ್ಲ ಮುಗಿದ್ವಲ್ಲ. ಈಗ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ವಿಷಯದ ಬಗ್ಗೆನು ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರ ಇವತ್ತ ಯುಗಾದಿ ಇರೋದ್ರಿಂದ, ಈ ಯುಗಾದಿ ನಮ್ಮೆಲ್ಲರ ಹಬ್ಬ ಆಗಿರೋದ್ರಿಂದ ವಿಶ್ವವಸು ನಾಮ ಸಂವತ್ಸರಕ್ಕೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಯುಗಾದಿ ಅಂದ್ರ ನಾವು ಯಾಕೆ ಕರಿತೇವೆ, ಯಾಕೆ ಯುಗಾದಿಯನ್ನ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೇವೆ ಅಂದ್ರ ಇದಕ್ ಕಾರಣ ಏನು ಅಂತಂದ್ರ, ಯುಗಾದಿ ದಿನದಂದು ಪ್ರಕೃತಿ ಸಂಪೂರ್ಣವಾಗಿ ಬದಲಾವಣೆಯನ್ನ ಹೊಂದುತ್ತೆ. ನಾವು ಹಿಂದೂಗಳು ಪ್ರಕೃತಿಯ ಜೊತೆ ಜೊತೆಗೆ ಹಬ್ಬವನ್ನ ಆಚರಣೆ ಮಾಡೋದೇ ಹೊರತಾಗಿ ನಮಗ್ ಬೇಕಾದಾಗ ಹಬ್ಬವನ್ನ ಆಚರಣೆ ಮಾಡೋದನ್ನ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ. ಪ್ರಕೃತಿಯ ಜೊತೆಗೇನೆ ನಾವು ಆಚರಣೆ ಮಾಡೋದು. ಇವತ್ತು ನಾವು ಪ್ರಕೃತಿಯನ್ನ ನೋಡಿದಾಗ ಏನಂದ್ರೆ, ಹೊಸ ಸೂರ್ಯನ ಕಿರಣಗಳು ಹೊಸ ಉದಯವನ್ನ ಉದಯಿಸಿ ಭೂಮಿ ಮೇಲೆ ಚಲ್ತಾನ ಅಂತ ಹೇಳ್ತೇವಿ. ಆಮೇಲೆ ಇನ್ನೊಂದೇನಂತಂದ್ರ, ಪುರಾಣಗಳ ಪ್ರಕಾರ ಹೇಳ್ಬೇಕು ಅಂದ್ರೆ, ಒಬ್ಬ ರಾಕ್ಷಸ ವೇದಗಳನ್ನ ಕದ್ಕೊಂಡು ಹೋಗಿರ್ತಾನಂತ. ವೇದ ಉಪನಿಷತ್ತು ನಮಗ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾದಂತವು. ಆ ವೇದಗಳನ್ನ ಕದ್ಕೊಂಡು ಹೋಗಿರ್ತಾನಂತ ಸೋಮಕಾಸುರ ಅನ್ನುವಂತ ಒಬ್ಬ ರಾಕ್ಷಸ. ವೇದಗಳನ್ನ ಕದ್ಕೊಂಡು ಹೋಗಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿರ್ತಾನಂತ. ಸಮುದ್ರದ ಅತಿ ಆಳದಲ್ಲಿ ಒಳಗಡೆ ಬಚ್ಚಿಟ್ಟಿರ್ತಾನಂತ ಹೇಳ್ತಾರ. ಆವಾಗ ವಿಷ್ಣು ಏನ್ ಮಾಡ್ತಾನಂತ, ಆ ವೇದಗಳನ್ನ ಹುಡುಕೊಂಡ್ ಬಂದು ವಾಪಸ್ಸು ಬ್ರಹ್ಮನಿಗೆ ಕೊಡ್ತಾನಂತ. ಬ್ರಹ್ಮನಿಗೆ ಕೊಟ್ಟಿದ್ದಕ್ ಬ್ರಹ್ಮ ಏನ್ ಮಾಡ್ತಾನಂತ, ಅವಾಗ ಸೃಷ್ಟಿಯನ್ನ ಸ್ಟಾರ್ಟ್ ಮಾಡ್ತಾನ ಅಂತ ಹೇಳ್ತಾರ. ಸೃಷ್ಟಿಯನ್ನ ಪ್ರಾರಂಭ ಮಾಡಿದ ದಿನವನ್ನ ನಾವು ಯುಗಾದಿ ಅಂತ ಕರಿತೇವೆ ಅಂತ ಪುರಾಣಗಳ ಕಥೆಯಲ್ಲಿ ಬರುತ್ತೆ. ಯುಗಾದಿ ಅಂದ್ರೇನು, ಯಾಕೆ ಇದಕ್ಕ ಯುಗಾದಿ ಅಥವಾ ಉಗಾದಿ ಅಂತ ಹೇಳ್ತೇವೆ, ನಾವು ಕರಿತೇವೆ. ಯಾಕೆ ಇದಕ್ಕೆ ಯುಗಾದಿ ಅಥವಾ ಉಗಾದಿ ಅಂತ ಹೆಸರಿಟ್ರು? ಬೇರೆ ಏನ್ರ ಇಡ್ಬೋದಾಗಿತ್ತಲ್ಲ. ನಮ್ಮಲ್ಲಿ ನೋಡ್ರಿ, ಪ್ರತಿಯೊಂದು ಹಬ್ಬಕ್ಕೂ ಹೆಸರಿದೆ. ಆ ಹೆಸರುಗಳು ಹೇಗಿದಾವು ಅಂತಂದ್ರ, ಆಯಾ ಹಬ್ಬಕ್ಕ ಕರೆಕ್ಟ್ ಆಗಿ ಸೂಟ್ ಆಗುವಂತ ಹೆಸರುಗಳನ್ನ ಇಟ್ಕೊಂಡು ಹೋಗ್ತೇವೆ ನಾವು. ಯುಗಾದಿ ಕೂಡ ಅಷ್ಟೇ. ಯುಗ ಅಂದ್ರೆ ವಯಸ್ಸು ಅಥವಾ ವರ್ಷ ಅಂತ ಕರಿತೇವೆ. ಯುಗ ಅಂದ್ರೆ ವಯಸ್ಸು ಅಥವಾ ವರ್ಷ ಅಂತ ಹೇಳ್ತೇವೆ. ಆದಿ ಅಂದ್ರ ಸ್ಟಾರ್ಟ್ ಅಥವಾ ಪ್ರಾರಂಭ ಅಂತ ಕರಿತೇವೆ. ಆದಿ ಸ್ಟಾರ್ಟ್ ಆಗೋದು, ಪ್ರಾರಂಭ ಆಗೋದು. ಅಂದ್ರೆ ಭೂಮಿಗೆ ವಯಸ್ಸು ಸ್ಟಾರ್ಟ್ ಆಯ್ತು ಅಥವಾ ವರ್ಷಗಳು ಸ್ಟಾರ್ಟ್ ಆದ್ವು ಅಂತಾನೋ, ಅಥವಾ ವಯಸ್ಸು ಸ್ಟಾರ್ಟ್ ಆಯ್ತು ಅಂತ ಕರೆಯೋದಕ್ಕೆ ನಾವು ಯುಗಾದಿ ಅಂತ ಕರಿತೇವೆ ಅಂತ. ಅದಕ್ಕೋಸ್ಕರ ನಾವು ಹೊಸ ವರ್ಷ ಅಂತ ಹೇಳ್ತೇವೆ ಯುಗಾದಿಯನ್ನು, ಬೇರೆ ಎದಕ್ಕೂ ಹೇಳಲ್ಲ. ಇದೇ ಒಂದ್ ರೀಸನ್ಗೋಸ್ಕರ ಹೊಸ ವರ್ಷ ಅಂತ ಕರಿತೇವೆ. ಈ ಯುಗಾದಿಯಲ್ಲಿ ಏನೇನು ಬದಲಾವಣೆ ಆಗುತ್ತ, ನಮಗ್ ಗೊತ್ತಿರುತ್ತ, ವಸಂತ ಋತುವಿನ ಆಗಮನ ಆಗುತ್ತ ಯುಗಾದಿ ಟೈಮಲ್ಲಿ. ವಸಂತ ಋತುವಿನ ಆಗಮನ ಆದ್ರ ಹಕ್ಕಿಗಳು ಉಲ್ಲಾಸದಿಂದ ಕೂಗ್ತಿರ್ತಾವು. ಮಾವಿನ ಎಲೆಯ ಚಿಗುರನ್ನ ತಿಂದಂತಹ ಕೋಗಿಲೆ ಕುಹು ಕುಹು ಅಂತೇಳಿ ತನ್ನ ಗಾನವನ್ನ ಪ್ರಕೃತಿಯೊಂದಿಗೆ ಬೆರೆಸುತ್ತ. ಅದ್ರ ಜೊತೆಗೆ ಪ್ರಕೃತಿನೂ ಕೂಡ ಹಚ್ಚ ಹಸಿರಿರತ್ತ ವಾಲುತ್ತ. ಹಾಗಾಗಿ ನಾವು ಯುಗಾದಿಯನ್ನ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ, ಸಂಭ್ರಮದಿಂದ ಬರಮಾಡ್ಕೊಳ್ತೇವೆ. ಹೊಸ ವರ್ಷ ಅಂತ ಕೂಡ ನಾವು ಕರಿತೇವೆ. ಚಾಂದ್ರಮಾನ್ ಯುಗಾದಿ ಅಂತ ಕೂಡ ನಾವು ಹೇಳ್ತೇವೆ. ಈ ಯುಗಾದಿ ಆಚರಣೆ ಮಾಡ್ತೇವಿ ಅಥವಾ ಮಾಡ್ಬೇಕಾದ್ರೆ ಒಂದೇನೋ ಉಲ್ಲಾಸ ಮತ್ತು ಉತ್ಸಾಹದಿಂದ ಪ್ರಕೃತಿ ಇರುತ್ತೆ. ಪ್ರಕೃತಿನೇ ಉಲ್ಲಾಸ ಮತ್ತು ಉತ್ಸಾಹದಿಂದ ಇದ್ದಾಗ ಮನುಷ್ಯರಾದ ನಾವ್ ಯಾವ ಲೆಕ್ಕ? ನಾವು ಕೂಡ ಉಲ್ಲಾಸ ಉತ್ಸಾಹದಿಂದ ಇದ್ದೇ ಇರ್ತೇವಿ ಅಂತ. ಇದ್ರ ಜೊತೆಗೆ ಏನಾಗುತ್ತಂದ್ರೆ, ಯುಗಾದಿ ಬರೋದಕ್ಕಿಂತ 1 ದಿವಸ ಅಥವಾ 2 ದಿವಸ ಮೊದ್ಲಿಗೆ ಅಥವಾ 1 ವಾರದ ಮೊದ್ಲಿಗೆ ಮಳೆ ಬಂದಿರುತ್ತೆ.
ಈ ಯುಗಾದಿಯನ್ನ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿನೇನೆ ಬೇರೆ ಬೇರೆ ಕಡೆ ಬೇರೆ ಬೇರೆ ತರದ ಆಚರಣೆಯನ್ನ ಮಾಡ್ತಾರೆ. ಬೇರೆ ಬೇರೆ ತರ ಆಚರಿಸ್ತಾರೆ ಯುಗಾದಿಯನ್ನ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರ ಅಂದ್ರೆ ಯುಗಾದಿಯನ್ನ ಮನೆಯಲ್ಲಿ ಅಮಾವಾಸ್ಯೆ ದಿವಸ ಪೂಜಾ ಮಾಡ್ತಾರ. ಯುಗಾದಿ ಪಾಡ್ಯ ತುಂಬಾ ಇಂಪಾರ್ಟೆಂಟ್. ಹೊಸ ಬಟ್ಟೆಯನ್ನ ಧರಿಸ್ತಾರ. ಅಂದ್ರೆ ಅವರ ಜೀವನ ವರ್ಷ ಪೂರ್ತಿ ಒಳ್ಳೇದಾಗಿರ್ಲಿ ಅಥವಾ ವರ್ಷ ಪೂರ್ತಿ ಚೆನ್ನಾಗಿರ್ಲಿ, ವರ್ಷ ಪೂರ್ತಿ ನಾವು ಖುಷಿ ಖುಷಿ ಆಗಿರೋಣ ಅಂತೇಳಿ ಸಂಭ್ರಮಿಸ್ತಾರ. ಮತ್ತೆ ಮನೆಯಲ್ಲಿ ಸಿಹಿ ಅಡಿಗೆಯನ್ನ ಮಾಡ್ತಾರ. ಎಲ್ಲಾ ಕುಟುಂಬಸ್ಥರು ಸೇರಿ ಕುಟುಂಬದ ಜೊತೆಗೆ ಎಲ್ಲಾರು ಮನೆಯಲ್ಲೇ ಇರ್ತಾರ, ಆಚರಣೆ ಮಾಡ್ತಾರ. ಕೆಲವೊಂದಿಷ್ಟು ಕಡೆ ಹೇಗ್ ಮಾಡ್ತಾರ ಅಂದ್ರೆ ಯುಗಾದಿಯನ್ನ ಆ ಒಳ್ಳೆಯ ಬೆಳಿಗ್ಗೆ ಯುಗಾದಿ ಅಮಾವಾಸ್ಯೆ ದಿವ್ಸ ಪೂಜೆ ಮಾಡಂಗ್ ಮಾಡ್ತಾರ. ಮಾರನೇ ದಿವ್ಸ ಹೊಸ ನೀರು ಅಂತ ಕರೀತಾರ. ಅಲ್ಲಿ ಕೆಲವೊಂದ್ ಕಡೆ ಮಾಡ್ತಾರ, ಹೊಸ ನೀರು ಅಂತ ಕರೀತಾರ. ಏನಂತಂದ್ರೆ ನೀರು ಆಗತಾನೆ ಮಳೆ ಆಗಿರತ್ತ, ಹೊಸ ನೀರ್ ಬಂದಿರತ್ತ. ಆ ನೀರನ್ನ ಹುಡ್ಕೊಂಡ್ ಹೋಗ್ತಾರ ಊರಿನ ಪ್ರಮುಖರೆಲ್ಲರೂ ಸೇರಿ. ನೀರನ್ನ ಹುಡ್ಕೊಂಡ್ ಹೋಗಿ ಅಲ್ಲಿ ನೀರ್ ಸಿಕ್ಕ ಮೇಲೆ ಆ ನೀರನ್ನ ಕುಡಿದು ವಾಪಸ್ ಮನೆಗ್ ಬರ್ತಾರ. ಇದು ಒಂಥರ ಹಬ್ಬದ ಆಚರಣೆ. ಕೆಲವೊಂದಿಷ್ಟು ಕಡೆ ಬಣ್ಣ ಇವಾಗ ಆಡ್ತಾರ, ಹೋಳಿ ಹುಣ್ಣಿಮೆಗ್ ಬಣ್ಣ ಆಡ್ತಾರೆ. ಯೂಶಲಿ ಎಲ್ಲಾ ಕಡೆ ಹೋಳಿ ಹುಣ್ಣಿಮೆಗ್ ಆಡ್ತಾರ. ಕೆಲವೊಂದಿಷ್ಟು ಕಡೆ, ಕೆಲವೊಂದಿಷ್ಟು ಕರ್ನಾಟಕದಲ್ಲಿ, ಕೆಲವೊಂದಿಷ್ಟು ಪ್ರದೇಶದಲ್ಲಿ ಯುಗಾದಿ ಪಾಡ್ಯ ದಿವ್ಸ ಬಣ್ಣ ಆಡ್ತಾರ. ಯಾಕ ಕೆಲವೊಂದಿಷ್ಟು ಕಡೆ ಆ ಯುಗಾದಿ ಪಾಡ್ಯ ದಿವ್ಸ ಬಣ್ಣ ಆಡೋದಿದೆ ಅಂತಂದ್ರ ಪ್ರಕೃತಿಯ ಜೊತೆಗೆ ನಾವು ಕೂಡ ಸಂಭ್ರಮಿಸೋಣ, ಪ್ರಕೃತಿಯ ಜೊತೆಗೆ ನಾವು ಕೂಡ ನಲಿಯೋಣ, ಪ್ರಕೃತಿಯೊಂದಿಗೆ ನಾವು ಕೂಡ ಪ್ರಕೃತಿ ಆಗೋಣ ಅಂತ ಕೆಲವೊಂದಿಷ್ಟು ಜನ ಹಾಗೂ ಮಾಡ್ತಾರ. ಇನ್ನು ಕೆಲವೊಂದು ಕಡೆ ಹೇಳ್ತಾರ ಏನಂತಂದ್ರ ಶ್ರೀರಾಮಚಂದ್ರ ರಾವಣನನ್ನ ಕೊಂದು ಅಯೋಧ್ಯೆ ಮುಟ್ಟಿದ ದಿನದಂದು ನಾವು ಯುಗಾದಿ ಅಂತ ಕರಿತೇವೆ ಅಂತಾನು ಹೇಳ್ತಾರ. ಅಂದ್ರೆ ಇದ್ರ ಅರ್ಥ ಏನಂದ್ರೆ ಕೆಟ್ಟದ್ದು ನಾಶ ಆಗ್ಲಿ, ಒಳ್ಳೇದು ಮುಂದೆ ಬರ್ಲಿ. ಕೆಟ್ಟದ್ ನಾಶ ಆಗ್ಲಿ, ಒಳ್ಳೇದು ಬೆಳಿಲಿ ಅನ್ನೋ ಕಾರಣಕ್ಕೋಸ್ಕರನು ಕೂಡ ನಾವು ಯುಗಾದಿಯನ್ನ ಆಚರಿಸ್ತೇವೆ. ಇಲ್ಲಿ ರಾವಣ ಅನ್ನೋದನ್ನ ನಾವು ಕೆಟ್ಟದ್ದು ಅಂತ ಅಂದ್ರೆ ನಮ್ಮಲ್ಲಿರುವಂತ ಕೆಟ್ಟತನ, ಮನುಷ್ಯನಲ್ಲಿರುವಂತ ಕೆಟ್ಟತನ, ಅಂಧಕಾರ, ಅಜ್ಞಾನವನ್ನ ತೊಲಗಿಸಿ ಅಥವಾ ಒಡೆದೋಡಿಸಿ ರಾಮ ಅನ್ನುವಂತಹ ಸುಜ್ಞಾನವನ್ನ ಬೆಳಗಿಸೋಣ ಅಂತ. ಆ ಸುಜ್ಞಾನದಿಂದ ನಮ್ಮ ಜೀವನ ಒಳ್ಳೇದಾಗ್ಲಿ, ನಮ್ಮ ಜೀವನ ಒಳ್ಳೇದ್ರತ್ತ ಸಾಗ್ಲಿ, ನಮ್ಮಲ್ಲಿರುವಂತಹ ಲೋಪಗಳನ್ನ ಕಡಿಮೆ ಮಾಡ್ಕೊಳ್ಳೋಣ, ನಮ್ಮಲ್ಲಿ ಇರುವಂತಹ ಕೆಟ್ಟದ್ದನ್ನ ಕಡಿಮೆ ಮಾಡ್ಕೊಳ್ಳೋಣ, ನಮ್ಮಲ್ಲಿ ಇರುವಂತಹ ಈರ್ಷೆ ಇರ್ಬೋದು, ದ್ವೇಷ ಇರ್ಬೋದು, ಅಸೂಯೆ ಇರ್ಬೋದು, ಇವನ್ನೆಲ್ಲವನ್ನು ಕಡಿಮೆ ಮಾಡೋಣ. ಒಳ್ಳೇದನ್ನ ಇನ್ನೊಬ್ರಿಗೂ ಕೊಡೋಣ, ನಮ್ಮ ಹತ್ರನು ಇಟ್ಕೊಳ್ಳೋಣ, ನಾವು ತಗೊಳ್ಳೋಣ ಅಂತ. ಬೇವು ಬೆಲ್ಲ ತಿಂತಾರ. ಕಾರಣ ಏನಿದಕ್ಕ? ಯಾಕೆ ಬೇವು ಬೆಲ್ಲ ಕೊಡ್ತಾರ? ಬೇವು ಬೆಲ್ಲ ಅಂದ್ರೆ ನಾವ್ ಹೇಳ್ತೇವಿ ಬೇವು ಅಂದ್ರ ತಂಪು, ಬೆಲ್ಲ ಅಂದ್ರೆ ಹೀಟು ಅಂತ ಹೇಳ್ತೇವೆ. ಈಗ ಯುಗಾದಿ ಬಂದ ತಕ್ಷಣ ಪ್ರಕೃತಿ ಬದಲಾವಣೆ ಆಗತ್ತಂತ ನಾ ಹೇಳಿದೆ. ಅದ್ರ ಜೊತೆಗೆ ಏನಾಗತ್ತಂದ್ರೆ ಪ್ರಕೃತಿ ಬದಲಾವಣೆ ಆಗತ್ತಂದ್ರೆ ವಾತಾವರಣ ಬದಲಾವಣೆ ಆದಂಗೆನೆ. ವಾತಾವರಣ ಬದಲಾವಣೆ ಆಗತ್ತಂದ್ರೆ ಮನುಷ್ಯನಿಗೆ ಸ್ವಲ್ಪ ಇಲ್ಲದ ಸ್ವಲ್ಪ ಎಫೆಕ್ಟ್ ಆಗದನೆ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತೇವೆ ನಾವು ಬೇವು ಬೆಲ್ಲ ತಿಂತೇವೆ. ಸೈಂಟಿಫಿಕ್ ರೀಸನ್ ಏನಂತಂದ್ರೆ ಸಮವಾಗಿ ನೋಡುತ್ತ, ಉಷ್ಣ ಮತ್ತೆ ತಂಪನ್ನ ಸಮವಾಗಿ ಇಡುತ್ತ ಅಂತ. ದೇಹದಲ್ಲಿ, ಮನುಷ್ಯನ ದೇಹದಲ್ಲಿ ಉಷ್ಣ ಮತ್ತು ತಂಪು ಸಮವಾಗಿ ಇರ್ಬೇಕು ಅಂತ. ನಾವು ಪುರಾಣಗಳ ಪ್ರಕಾರ ಹೇಳ್ತೇವೆ ಬೇವು ಬೆಲ್ಲ ಅಂದ್ರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಮತ್ತು ಸುಖ ಅಂತ ಹೇಳ್ತೇವೆ. ಇಲ್ಲ ಪ್ರಕೃತಿಗೆ ಹೊಂದ್ಕೋಬೇಕು ದೇಹ, ತಿನ್ನು ನೀನು ಅಂದ್ರೆ ಯಾರು ತಿನ್ನಲ್ಲ ಬೇವು ಬೆಲ್ಲನ. ಅದೇ ನಾವು ಹೇಳ್ಬೇಕು ಅವ್ರಿಗೆ, ನಮ್ಮಲ್ಲಿರುವಂತ ಕಷ್ಟ ಸುಖ ಸಮನಾಗಿ ಬರ್ಲಿ ತಿನ್ರಿ ಅಂದ್ರೆ ಸುಮ್ಮನೆ ತಿಂತೇವೆ ನಾವೆಲ್ಲರೂ. ಅದಕ್ಕೋಸ್ಕರ ಒಂದೊಂದು ಹಬ್ಬಗಳನ್ನ ಮಾಡಿ ಆ ಹಬ್ಬಗಳನ್ನ ಆಚರಣೆಗೆ ತಂದು ಆ ಆಚರಣೆಯೊಂದಿಗೆ ನಮ್ಮ ದೇಹದ ಸಮತೋಲನೆಯನ್ನ ಕಾಪಾಡಿಕೊಳ್ಳುವಲ್ಲಿ ನಮ್ಮ ಹಿಂದೂ ಧರ್ಮಗಳು ಮತ್ತೆ ಹಿಂದೂ ಹಬ್ಬಗಳು ಇದಾವು ಅಂದ್ರೆ ತಪ್ಪಾಗ್ಲಾರ್ದು ಅಂತ. ಮತ್ತೆ ಇದ್ರ ಜೊತೆಗೆ ನಾವು ಮತ್ತೆ ಮನೆಯಲ್ಲಿ ಎಲ್ಲಾರು ಸೇರ್ತೀವಿ, ಎಲ್ಲಾರು ಕುತ್ಕೋತೇವಿ, ಇದೆಲ್ಲ ನಡೀತಾ ಇರುತ್ತೆ. ಈ ಹಬ್ಬನೂ ಕೂಡ ವಿಶ್ವವಸು ನಾಮ ಸಂವತ್ಸರಕ್ಕೆ ಬರುವಂತ ಇವತ್ತಿನ ಹಬ್ಬನೂ ಕೂಡ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಕೂಡ ಈ ಹಬ್ಬದ, ಯುಗಾದಿ ಹಬ್ಬದ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳು ಕೋರುತ್ತಾ ಬೆಳಕಿನ ಅಮೃತ ಧಾರೆ ರಾಘವೇಂದ್ರ ಸರ್ ಅವ್ರಿಗೂ ಕೂಡ ನಮಸ್ಕಾರಗಳು. ಅವ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ಎಲ್ಲರ ಬಾಳಿನಲ್ಲಿನೂ ಕೂಡ ಸಮವಾಗಿ ಇರ್ಲಿ. ಬೇಂದ್ರೆಯವರು ಅದಕ್ಕೆ ಹೇಳಿದ್ದು, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವು ಹೊಸತು ಹೊಸತು ತರುತ್ತಿದೆ. ಕಳಿತಾ ಇರುತ್ತಾ, ಬರ್ತಾ ಇರುತ್ತಾ,
ಪ್ರತಿ ವರ್ಷನೂ ಏನಂದ್ರೆ ಒಂದೊಂದು ಹೊಸತನ್ನ ತರ್ತಾ ಇರುತ್ತ ಅಂತ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಧನ್ಯವಾದಗಳು.